ಯಾರ್ಯಾರು ಇಲ್ಲೀಗಲ್ ಸೈಟ್ಗಳು ಮಾಡಿರ್ತೀರಿ ಅವ್ರಿಗೆ ಯಾರಿಗೂ ಕೂಡ ರಿಜಿಸ್ಟರ್ ಆಗಲ್ಲ. ಜನ ಏನಂದ್ರೆ ಈಗ ಸಿಗಾಕೊಂಡ್ಬಿಟ್ಟಿದ್ದೀನಿ ಮತ್ತೆ ಇಲ್ಲಿಗಲ್ ಮಾಡಕ್ ಬಿಡಿ ಅಂತ ಕೇಳ್ತಾರೆ ಬಿಟ್ರೆ ನನ್ಗೊಂದು ಲೀಗಲ್ ಪರಿಹಾರ ಕೊಡಿ ಅಂತ ಕೇಳೋದಿಲ್ಲ. ಅದೇ ಬೇಜಾರು. ಪದೇ ಪದೇ ಈ ಸರ್ವರ್ ಡೌನ್ ಆಗುವಂಥದ್ದು ಇದೆಯಲ್ಲ, ಅದಕ್ಕೇನು ಪರಿಹಾರ ಹುಡುಕ್ತಾ ಇದ್ದೀನಿ ಅಂತ. ಓವರ್ ಆಲ್ ಕೆಲಸ ಮಾಡ್ತಾ ಇದೆ, ಆದರೆ ಕೆಲವು ಬಾರಿ ಈ ತರ ಸಮಸ್ಯೆ ಆಗ್ತಾ ಇದೆ. ಈ ಪೌತಿ ಈ ರಾಜ್ಯದಲ್ಲಿ ಏನಾಗಿದೆ, ಸುಮಾರು ಜಮೀನುಗಳು ಎಷ್ಟು ಅಂತ ಹೇಳ್ತಾನೆ ಮೃತರಾಗಿರುವವರ ಹೆಸರಿನಲ್ಲೇ ಮುಂದುವರೆದಿದ್ದಾವೆ. ಈಗ ನಿಮ್ಮ ಹಕ್ಕು ನಿಮಗೆ ಸಂಪೂರ್ಣ ಇರಬೇಕಾದ್ರೆ ಯಾರು ಬದುಕಿದ್ದಾರೆ ಅವ್ರ ಹೆಸರಿನಲ್ಲಿ ಜಮೀನು ಇರಬೇಕು. ಸತ್ತೋದ್ರೆ ಅದರ ನಂತರ ವಾರಸುದಾರರಿಗೆ ಖಾತೆ ಬದಲಾವಣೆ ಆಗಬೇಕು. ಇದು ಎಲ್ಲೇ ಹೋದ್ರೂ ಪ್ರಪಂಚದ ರೆಕಾರ್ಡ್ ಕೀಪಿಂಗ್ ಅಲ್ಲಿ ಒಳ್ಳೆ ರೆಕಾರ್ಡ್ ಕೀಪಿಂಗ್ ವ್ಯವಸ್ಥೆಯ ಒಂದು ಲಕ್ಷಣ ಕರೆಕ್ಟ್. ಆದರೆ ನಮ್ಮ ರಾಜ್ಯದಲ್ಲಿ ನಮ್ಮ ಎಸ್ಪೆಷಲಿ ಕೃಷಿ ಭೂಮಿಗಳು 49 ಲಕ್ಷ ಕೃಷಿ ಭೂಮಿಗಳು 49 ಲಕ್ಷ ಕೃಷಿ ಭೂಮಿಗಳು ಮೃತರ ಹೆಸರಿನಲ್ಲೇ ಮುಂದುವರೆದಿದ್ದಾವೆ. ಅವ್ರು ಸತ್ತು 10 ವರ್ಷ 20 ವರ್ಷ 40 ವರ್ಷ ಆಗಿದೆ, ಇವತ್ತಿಗೂ ವಾರಸುದಾರರಿಗೆ ಖಾತೆ ಬದಲಾವಣೆ ಆಗಿಲ್ಲ. ಸೊ ಇವೆಲ್ಲವನ್ನ ಗ್ರಾಮವಾರು ಪಟ್ಟಿ ಮಾಡಿಸಿದ್ದೇನೆ ನಮ್ಮ ಇಲಾಖೆಯಿಂದ. ವಿಲೇಜ್ ಅಕೌಂಟೆಂಟ್ಸು ಪ್ರತಿ ಊರಲ್ಲಿ ಇಂಥವು ಎಷ್ಟಿದ್ದಾವೆ ಅಂತ ಪಟ್ಟಿ ಮಾಡಿಸಿ ಅವುಗಳೆಲ್ಲವನ್ನು ನಮ್ಮ ವಿಲೇಜ್ ಅಕೌಂಟೆಂಟ್ಗೆ ಗ್ರಾಮ ಸೇವಕರಿಗೆ ಕೊಟ್ಟು, ಈಗ ನಮ್ಮ ಗ್ರಾಮ ಸೇವಕರು ವಿಲೇಜ್ ಅಕೌಂಟೆಂಟು ಅವರ ಮನೆ ಬಾಗಿಲಿಗೆ ಹೋಗ್ತಾ ಇದ್ದಾರೆ. ನಿಮ್ಮದು ಖಾತೆ ವಾರಸುದಾರರಿಗೆ ಬದಲಾವಣೆ ಮಾಡಿಕೊಡ್ತೀವಿ, ಪೌತಿ ಖಾತೆಯನ್ನು ಮಾಡ್ತೀವಿ, ದಯವಿಟ್ಟು ಬಂದು ಮಾಡಿಸ್ಕೊಳ್ಳಿ ಅಂತೇಳಿ ಅಂತ. ಸೊ ಇಷ್ಟು ದಿನ ಅವರು ಒಂದೊಂದಕ್ಕೂ ಬಂದು ನಮ್ಗೆ ಅರ್ಜಿ ಕೊಡಬೇಕಾಗಿತ್ತು. ಅರ್ಜಿ ಕೊಟ್ಟು ನಮ್ಮ ಕಚೇರಿಗೆ ಅಲದು ಪೌತಿ ಖಾತೆ ಮಾಡಿಸ್ಕೋಬೇಕಾಗಿತ್ತು ವಾರಸುದಾರರಿಗೆ. ಈಗ ಇಡೀ ಈ ಥರ ಟೋಟಲ್ ಲಿಸ್ಟ್ ಮಾಡಿಸಿ ನಮ್ಮ ಅಧಿಕಾರಿಗಳೇ 49 ಲಕ್ಷ ಜಮೀನುಗಳ ಅವರ ಮೂಲ ಮಾಲೀಕರ ವಾರಸುದಾರರ ಮನೆ ಬಾಗಿಲಿಗೆ ನಾವು ಹೋಗಿ ಈ ಇಷ್ಟು ವರ್ಷಗಳಿಂದ ಆಗದೇ ಇದ್ದಂಥ ಕೆಲಸ, ನೀವು ಅರ್ಜಿನೇ ಬೇಕಾಗಿಲ್ಲ, ಅರ್ಜಿ ಕೊಡೋದು ಬೇಕಾಗಿಲ್ಲ, ನಾವೇ ಮಾಡಿಕೊಡ್ತೀವಿ ಬನ್ನಿ ಅಂತ ಹೇಳಿ ಈಗ ಅವ್ರ ಮನೆ ಬಾಗಿಲಿಗೆ ಹೋಗಿ ಮೃತರ ವಾರಸುದಾರರಿಗೆ ಜಮೀನಿನ ಖಾತೆಯನ್ನು ಬದಲಾವಣೆ ಮಾಡಿಕೊಡ್ತಕ್ಕಂಥ ಅಭಿಯಾನ ಈ ಪೌತಿ. ಇದರಲ್ಲಿ 49 ಲಕ್ಷದಲ್ಲಿ ಈಗ 13.5 ಲಕ್ಷ ಈ ಥರ ಜನರ ಮನೆ ಬಾಗಿಲಿಗೆ ಹೋಗಿ ನಮ್ಮ ಅಧಿಕಾರಿಗಳು ಮಾಡಿಕೊಟ್ಟಿದ್ದಾರೆ. ಅವರು ಭಾಳ ಕಷ್ಟದ ಕೆಲಸ. ಇದನ್ನು ಮಾಡಿಸ್ಕೋಬೇಕು ಅಂತ ನಿಮ್ಮ ಮುಖಾಂತರ ನಾನು ಜನಗಳಲ್ಲಿ ಮನವಿ ಮಾಡ್ತೇನೆ. ಯಾಕೆ ಅಂದರೆ ಇನ್ಮೇಲೆ ಕೇಂದ್ರ ಸರ್ಕಾರದವರು ಒಂದು ಸೂಚನೆ ಹೊರಡಿಸಿದ್ದಾರೆ, ಮೃತರ ಹೆಸರಿನಲ್ಲಿರುವಂಥ ಜಮೀನುಗಳಿಗೆ ಯಾವುದೇ ಸೌಲಭ್ಯ ಕೊಡಬಾರದು. ಅಂದರೆ PM ಕಿಸಾನ್ ಕೊಡಬಾರದು, ಡ್ರಿಪ್ ಸಬ್ಸಿಡಿ ಕೊಡಬಾರದು, ಅಗ್ರಿಕಲ್ಚರಲ್ ಮೆಷಿನರಿ ಕೊಂಡ್ಕೊಳ್ಳೋದಕ್ಕೆ ಸಬ್ಸಿಡಿ ಕೊಡಬಾರದು, ಮತ್ತು ಈ ಬರ ಪರಿಹಾರ ಅಥವಾ ಪ್ರಕೃತಿ ವಿಕೋಪ ಪರಿಹಾರ ಇವ್ಯಾವು ಕೂಡ ಕೊಡಬಾರದು ಮೃತರ ಹೆಸರಿನಲ್ಲಿ ಜಮೀನಿದ್ರೆ. ಅಂದರೆ ನಿಮಗೆ ಇವೆಲ್ಲ ಸಿಗಬೇಕು ಅಂದರೆ ನಿಮ್ಮ ಹೆಸರಲ್ಲಿ ಜಮೀನು ಇರಬೇಕು. ನಿಮ್ಮ ಅಪ್ಪ ಹೆಸರಲ್ಲಿದ್ದರೆ ನಿಮಗೆ ಸಿಗೋದಿಲ್ಲ. ನಿಮ್ಮ ಅಪ್ಪ ಅವ್ರು ತೀರೋಗಿದ್ರೆ ಇನ್ಮೇಲೆ ಇದಕ್ಕೂ ಅವರ ವಾರಸುದಾರರಿಗೆ ಅವ್ರ ಹೆಸರಿಗೆ ಜಮೀನಾದರೆ ಮಾತ್ರ ಕೊಡಬೇಕು, ಇಲ್ಲ ಅಂದರೆ ಕೊಡಬಾರ್ದು ಅಂತ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ಮಾಡಿಸ್ಕೊಳ್ಳೋಕ್ಕೆ ಜನ ನಮ್ಮ ಕಚೇರಿಗೆ ಬರಬೇಕಾಗಿಲ್ಲ, ನಮ್ಮ ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದ್ದಾರೆ. ದಯವಿಟ್ಟು ಸಹಕಾರ ಕೊಟ್ಟು ಮಾಡಿಸ್ಕೊಳ್ಳಿ ಅಂತ ನಾನು ಜನಗಳಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇನೆ ನಿಮ್ಮ ಮುಖಾಂತರ. ಗ್ರೇಟ್ ಸರ್, ಗ್ರೇಟ್. ಯಾಕಂದ್ರೆ ಅವ್ರ ಕೆಲಸ ಅವ್ರು ಮಾಡ್ಕೋಬೇಕಾಗಿತ್ತು, ಅದನ್ನ ನೀವೇ ವಾಲಂಟಿಯರ್ಲಿ ನಿಮ್ಮ ಅಧಿಕಾರಿಗಳಿಂದ ನೀವು ಮಾಡಿಸ್ತೀರಿ ಅಂತಂದ್ರೆ ಸಾಮಾನ್ಯ ಸಂಗತಿ ಅಲ್ಲ. ನಮ್ಮ ಅಧಿಕಾರಿಗಳಿಗೆ ಬಹಳ ಪರಿಶ್ರಮ ಇದೆ, ಇದು ಸಲೀಸಾಗಿ ಆಗೋದಿಲ್ಲ. ಒಂದೂರಿಗೆ ಒಂದ್ಸತಿ ಅಲ್ಲ 10 ಸತಿ ಹೋಗ್ಬೇಕು. ಅದಕ್ಕೆ ನಾ ಏನ್ ಮಾಡಿದೀನಿ, ಯಾರು ಹೆಚ್ಚಿನ ಸಂಖ್ಯೆಯಲ್ಲಿ ಪೌತಿ ಖಾತೆಗಳನ್ನ ವಾರಸುದಾರರಿಗೆ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ 5 ಕೋಟಿ ರೂಪಾಯಿ ಪ್ರೋತ್ಸಾಹ ಧನವನ್ನ ಇಲಾಖೆಯಿಂದ ನಮ್ಮ ಅಧಿಕಾರಿಗಳಿಗೆ ನಾನು ಕೊಡ್ತಾ ಇದ್ದೇನೆ. 5 ಕೋಟಿ ರೂಪಾಯಿ ಹೆಚ್ಚು ಸಂಖ್ಯೆಯಲ್ಲಿ ಯಾರು ಮಾಡಿದ್ದಾರೆ ಅಂತ ವಿಲೇಜ್ ಅಕೌಂಟೆಂಟು ಮತ್ತು ಗ್ರಾಮ ಸೇವಕರಿಗೆ ಪ್ರೋತ್ಸಾಹ ಧನ, ಸುಮ್ಮನೆ ಟೋಕನ್ ಅಲ್ಲ, 5 ಕೋಟಿ ರೂಪಾಯಿ ಪ್ರೋತ್ಸಾಹ ಧನ ಕೊಡ್ತಾ ಇದ್ವಿ. ಯಾಕಂದ್ರೆ ಪರಿಶ್ರಮ ಇದೆ, ಅವ್ರ ಶ್ರಮ ಇದನ್ನ ನಾವು ಸಂಬಳ ಕೊಡ್ತೀವಿ ಇಲ್ಲ ಅಂತಲ್ಲ. ಟಾರ್ಗೆಟ್ ಪ್ರತಿಯೊಬ್ಬ ವಿಲೇಜ್ ಅಕೌಂಟೆಂಟ್ಗೂ ಟಾರ್ಗೆಟ್ ಇದೆ. ಓಕೆ, ಕೆಲವ್ರಿಗೆ 300 ಇದೆ, ಕೆಲವ್ರಿಗೆ 500 ಇದೆ, ಕೆಲವ್ರಿಗೆ 1000 ಇದೆ.
ಅವರವರ ಅವರ ವಿಲೇಜ್ ಅಕೌಂಟೆಂಟು ಸರ್ಕಲ್ ಅಂತೀವಿ, ವೃತ್ತ, ಅವರ ಜುರಿಸ್ಟಿಕ್ಷನ್ ಅಲ್ಲಿ ಎಷ್ಟು ಈ ತರ ಜಮೀನುಗಳಿದಾವೆ ಅಷ್ಟನ್ನು ಗುರುತಿಸಿ ನಾವು ಅದನ್ನ ವಿಲೇಜ್ ಅಕೌಂಟೆಂಟ್ಗೆ ಕೊಟ್ಟಿದ್ದೇವೆ, ಅವ್ರ ಜುರಿಸ್ಟಿಕ್ಷನ್ ಅಲ್ಲಿ ಇರೋದು. ಸೊ ಕೆಲವ್ರಿಗೆ ಕಮ್ಮಿ ಇದೆ, ಕೆಲವ್ರಿಗೆ ಜಾಸ್ತಿ ಇದೆ. ಒಟ್ಟಾರೆ ಯಾರು ಜಾಸ್ತಿ ಪ್ರಗತಿ ಮಾಡ್ತಾರೆ ಅವ್ರಿಗೆ ನಾವು ಹಿಂದೆ ನೀವು ಏನಾದರೂ ಮಾಡಿಸ್ಕೋಬೇಕಾದ್ರೆ ಯಾರೋ ಒಬ್ಬ ಮಧ್ಯವರ್ತಿಗೆ ಕೊಟ್ಟು ಇದನ್ನು ಮಾಡಿಸ್ಕೋಬೇಕಾಗಿತ್ತು. ಈಗ ನಮ್ಮ ಅಧಿಕಾರಿಗಳು ಹೋಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಮಾಡೋದಕ್ಕೆ ನಾವು ಸರ್ಕಾರದಿಂದ ಅವ್ರಿಗೆ ಪ್ರೋತ್ಸಾಹನ ಕೊಡ್ತಾ ಇದ್ದೀವಿ. ಫ್ಯಾಂಟಾಸ್ಟಿಕ್ ಸರ್, ಬಹಳ ಅದ್ಭುತವಾದಂಥ ಕೆಲಸಗಳು. ನಾನು 5 ಪಾಯಿಂಟ್ಗಳನ್ನು ಮಾತ್ರ ತಗೊಂಡೆ. ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಲೋಪದೋಷಗಳು ಅತ್ಯಂತ ಸಹಜವಾಗಿಯೇ ಇರುವಂಥದ್ದು. ನಾನು